ನೀವು ನನ್ನನ್ನು ಭೇಟಿ ಮಾಡಲು ಅಭ್ಯಂತರ ಇಲ್ಲ ಅಂದರೆ ನನ್ನ ಮನೆಗೆ ಒಮ್ಮೆ ಬನ್ನಿ ಎಂದು ಆಂಟಿ ತುಂಬಾ ಪ್ರೀತಿಯಿಂದ ಗೌರವ್ನನ್ನ ಆಹ್ವಾನಿಸಿದರು. ನೀವು ಇಷ್ಟು ಪ್ರೀತಿಯಿಂದ ಕರೆದರೆ ನಾನು ಖಂಡಿತ ಬರ್ತೇನೆ. ಬಂದು ಅದ್ಭುತವಾದ ಭೋಜನವನ್ನು ಅನುಭವಿಸಿ ಹಿಂತಿರುಗುತ್ತೇನೆ ಎಂದು ಗೌರವ್ ಹೇಳಿದ. ಆ ಆಂಟಿ ಯಾರು ಮತ್ತು ಗೌರವನ್ನ ಅವರು ಏಕೆ ಮನೆಗೆ ಆಹ್ವಾನಿಸಿದ್ದರು ಎನ್ನುವುದನ್ನು ಈ ಕಥೆಯಲ್ಲಿ ನೋಡೋಣ. ಗೌರವ 20 ವರ್ಷದ ಯುವಕ. ಒಂದು ಸಣ್ಣ ಕಿರಾಣಿ ಅಂಗಡಿಯನ್ನು ನಡೆಸುತ್ತಿದ್ದನು. ಆ ದಿನ ಬೆಳಗಿನ ಜಾವದಿಂದ ಭಾರಿ ಮಳೆ ಬರುತ್ತಿತ್ತು. ಅವನು ವಾಸಿಸುತ್ತಿರುವ ಬೀದಿಯು ಸಂಪೂರ್ಣವಾಗಿ ನೀರಿನಿಂದ ತುಂಬಿತ್ತು. ಎಲ್ಲೆಲ್ಲೂ ಜನರಿಲ್ಲದೆ ಬಿಕೋ ಅನ್ನುತ್ತಿತ್ತು. ಅಲ್ಲಿ ಸುತ್ತಮುತ್ತಲ ಮನೆಗಳಲ್ಲಿ ಇರುವವರು ಬಾಗಿಲುಗಳನ್ನು ಮುಚ್ಚಿಕೊಂಡು ಮನೆಯಲ್ಲೇ ಕುಳಿತಿದ್ದರು. ಸುದ್ದಿ ವರದಿಯಲ್ಲಿ ಚಂಡಮಾರುತದ ಎಚ್ಚರಿಕೆಗಳು ಪ್ರಾರಂಭವಾದವು. ಗೌರವ್ ಇನ್ನೇನು ಅಂಗಡಿಯಲ್ಲಿ ಆ ದಿನದ ವ್ಯಾಪಾರ ಇನ್ನೂ ನಡೆಯುವುದಿಲ್ಲ ಎಂದು ತೀರ್ಮಾನಿಸಿ ಅಂಗಡಿಯನ್ನು ಮುಚ್ಚಲು ಸಿದ್ಧತೆ ಮಾಡಿಕೊಳ್ಳಲು ಆರಂಭಿಸಿದ್ದನು. ಇದೇ ಸಮಯದಲ್ಲಿ ಚಿಕ್ಕ ಚಿಕ್ಕ ಮಳೆಯ ಹನಿಗಳು ಆಂಟಿಯ ಮೇಲೆ ಬೀಳುತ್ತಿದ್ದಂತೆ ಆಕೆಯ ಸೀರೆ ಸಂಪೂರ್ಣವಾಗಿ ಒದ್ದೆಯಾಗಿ ಹೊಳೆಯುತ್ತಿತ್ತು. ಆಕೆಯ ಉದ್ದವಾದ ಕೂದಲು ಕುತ್ತಿಗೆ ಮತ್ತು ಭುಜಗಳ ಮೇಲೆ ತಾಕುತ್ತಾ ಸುಂದರವಾಗಿ ಕಾಣಿಸುತ್ತಿತ್ತು. ತಂಪಾದ ನೀರು ಆಕೆಯ ಗೋಧಿ ಬಣ್ಣದ ಚರ್ಮದ ಮೇಲೆ ಬೀಳುತ್ತಾ ನಿಧಾನವಾಗಿ ಜಾರುತ್ತಾ ಮೆರುಗು ತೋರಿಸುತ್ತಿತ್ತು. ಜಿಂಕೆಯ ಮರಿಯಂತೆ ಜಿಗಿಯುವ ಆಕೆಯ ಕಣ್ಣುಗಳು ಈ ಮಳೆಯ ಕತ್ತಲೆಯಲ್ಲಿಯೂ ಸಹ ಮಂದ ಬೆಳಕಿನಲ್ಲಿ ಚೆನ್ನಾಗಿ ಹೊಳೆಯುತ್ತಿತ್ತು. ಒಂದು ಮಾತಿನಲ್ಲಿ ಹೇಳಬೇಕೆಂದರೆ ಆಕೆ ಸಿನಿಮಾ ಹೀರೋಯಿನ್ ರೀತಿ ಇದ್ದಳು. ಗೌರವ್ ತನ್ನ ಕಣ್ಣುಗಳನ್ನು ನಂಬಲಾರದೆ ಇಷ್ಟು ಭಾರಿ ಮಳೆಯಲ್ಲಿಯೂ ಅಪ್ಸರೆಯಂತೆ ಆಂಟಿ ತನ್ನ ಅಂಗಡಿಯ ಮುಂದೆ ಹೇಗೆ ನಿಂತಿದ್ದಾಳೆ ಎಂಬ ಆಲೋಚನೆಗಳಲ್ಲಿ ಮುಳುಗಿದನು. ಇಷ್ಟರಲ್ಲಿ ಅವಳು ಮತ್ತೆ ಸರ್, ನಿಮಗೆ ಕೇಳಿಸಿತಾ ಎಂದು ಕೇಳಿದಳು. ತಕ್ಷಣವೇ ಗೌರವ್ ಎಚ್ಚರಗೊಂಡು ಓ ಹೇಳಿ, ನಿಮಗೆ ಏನು ಬೇಕು ಎಂದು ಕೇಳಿದನು. ಆಗ ಅವಳು ನನಗೆ ಏನೂ ಬೇಡ, ಮಳೆ ತುಂಬಾ ಬರುತ್ತಿದೆ, ರಸ್ತೆಗಳೆಲ್ಲ ನೀರಿನಿಂದ ತುಂಬಿವೆ, ನಾನು ನನ್ನ ಸ್ಕೂಟರ್ನಲ್ಲಿ ಹೋಗುತ್ತಿದ್ದಾಗ ಇಲ್ಲಿ ಸಿಕ್ಕಿಹಾಕಿಕೊಂಡೆ, ನನಗೆ ಇಲ್ಲಿ ಯಾರೂ ಪರಿಚಯವಿಲ್ಲ, ನಿಮಗೆ ತೊಂದರೆ ಆಗದಿದ್ದರೆ ಮಳೆ ನಿಲ್ಲುವವರೆಗೆ ನಿಮ್ಮ ಅಂಗಡಿಯಲ್ಲಿ ಇರಬಹುದಾ? ಈ ಮಾತುಗಳು ಗೌರವ್ವ ಕಿವಿಯಲ್ಲಿ ಅಮೃತದಂತೆ ಕೇಳಿಸಿತು. ಓ ಖಂಡಿತ, ಮೊದಲು ನೀವು ಒಳಗೆ ಬನ್ನಿ ಎಂದು ಆಂಟಿಯನ್ನು ಒಳಗೆ ಆಹ್ವಾನಿಸಿದನು. ಆಂಟಿ ಒಳಗೆ ಬಂದು ತನ್ನ ಸೀರೆ ಹಿಂಡುತ್ತಿದ್ದಳು. ಆಕೆಯ ಕೂದಲು ತುಂಬಾ ತೊಯ್ದಿತ್ತು. ಆದ್ದರಿಂದ ಗೌರವ್ ತನ್ನ ಮನೆಯಿಂದ ಟವಲ್ ತೆಗೆದುಕೊಂಡು ಬಂದು ಆಂಟಿಗೆ ಕೊಟ್ಟನು. ಟವಲ್ ತೆಗೆದುಕೊಂಡು ಥ್ಯಾಂಕ್ಸ್ ರೀ ಎಂದಳು ಆಂಟಿ. ಏನೂ ತೊಂದರೆಯಿಲ್ಲ, ನೀವು ನನ್ನನ್ನು ಗೌರವ್ ಎಂದು ಕರೆಯಬಹುದು ಎಂದನು ಗೌರವ್. ಸರಿ ಥ್ಯಾಂಕ್ಸ್ ಗೌರವ್ ಎಂದಳು ಆಂಟಿ. ಆಂಟಿ ಸಂಪೂರ್ಣ ತೊಯ್ದು ಚಳಿಯಿಂದ ಕಂಪಿಸುತ್ತಿದ್ದಳು. ಅದಕ್ಕಾಗಿ ಗೌರವ್ ಅವಳಿಗಾಗಿ ಬಿಸಿ ಕಾಫಿ ತಂದುಕೊಟ್ಟನು. ಕ್ಯೂಟ್ ಆಗಿ ಕಾಫಿ ಕುಡಿಯುತ್ತಾ ಕುಳಿತಿದ್ದ ಆಂಟಿಯನ್ನು ನೋಡುವುದರಲ್ಲಿ ಗೌರವ್ ಸಂತೋಷಪಟ್ಟನು. ಇನ್ನು ನಿಧಾನವಾಗಿ ಅವರಿಬ್ಬರ ಮಾತು ಪ್ರಾರಂಭವಾಯಿತು. ನಿಮ್ಮ ಹೆಸರು ತಿಳಿದುಕೊಳ್ಳಬಹುದೇ ಎಂದು ಕೇಳಿದನು ಗೌರವ್. ನನ್ನ ಹೆಸರು ವಿನಯ ಎಂದಳು. ಹೆಸರು ತುಂಬಾ ಚೆನ್ನಾಗಿದೆ ಎಂದು ಹೇಳಿದನು ಗೌರವ್. ಅಂದರೆ ನಾನು ಚೆನ್ನಾಗಿಲ್ಲವೇ ಎಂದು ತಮಾಷೆಯಾಗಿ ಕೇಳಿದಳು ಆಂಟಿ. ಅಯ್ಯೋ, ನನ್ನ ಉದ್ದೇಶ ಅದಲ್ಲ, ನೀವು ಇನ್ನೂ ಚೆನ್ನಾಗಿದ್ದೀರಿ, ಆಕಾಶದಿಂದ ಭೂಮಿಗೆ ಇಳಿದ ತಾರೆಯಂತೆ ಎಂದು ಹೇಳಿದನು. ಥ್ಯಾಂಕ್ಸ್ ಎಂದು ನಾಚಿಕೆಪಟ್ಟು ಹೇಳಿದಳು ಆಂಟಿ. ಮಳೆ ಸದ್ಯಕ್ಕೆ ಕಡಿಮೆ ಆಗುವಂತೆ ತೋರುತ್ತಿಲ್ಲ ಎಂದು ಸ್ವಲ್ಪ ನಿರಾಶೆಯಿಂದ ಹೇಳಿದಳು ಆಂಟಿ. ಹೌದು, ಇದು ಚಂಡಮಾರುತ ಎಂದು ಸುದ್ದಿಯಲ್ಲಿತ್ತು. ಯಾರೂ ಮನೆಯಿಂದ ಹೊರಬರಬಾರದು ಎಂದು ಎಚ್ಚರಿಕೆ ನೀಡಲಾಗಿದೆ ಎಂದನು ಗೌರವ್. ಹೌದು, ಆದರೆ ನೀವು ಹೊರಗೆ ಬಂದಿರದೇಕೆ ಎಂದು ಕೇಳಿದನು. ಒಂದು ತುರ್ತು ಕೆಲಸದ ಕಾರಣವಾಗಿ ಹೊರಗೆ ಬರಬೇಕಾಯಿತು. ಮಳೆ ಬರುವ ಮುನ್ನ ಹಿಂತಿರುಗಬಹುದು ಎಂದು ಭಾವಿಸಿದ್ದೆ, ಆದರೆ ಮಧ್ಯೆ ಸಿಕ್ಕಿಹಾಕಿಕೊಂಡೆ ಅಂದಳು ತನ್ನ ಕೂದಲನ್ನು ಕೈಯಿಂದ ಸರಿಪಡಿಸುತ್ತಾ. ಸರಿ, ಅದೇ ಸಮಯದಲ್ಲಿ ಸುದ್ದಿವಾಹಿನಿಯಲ್ಲಿ ಚಂಡಮಾರುತ ಹೆಚ್ಚಾಗಿ ಮುಂದುವರೆದು ಇದು ಇನ್ನೂ 3 ದಿನಗಳ ಕಾಲ ಇರುತ್ತದೆ ಎಂದು ಎಚ್ಚರಿಕೆ ಹೊರಡಿಸಿದರು. ಅಯ್ಯೋ, ಈಗ ಏನು ಮಾಡೋದು ಎಂದು ಹತಾಶೆಯಾಗಿ ಹೇಳಿದಳು ವಿನಯ. ನನಗೆ ಮಾತ್ರ ಇದರಲ್ಲಿ ಸಂತೋಷ, ನನಗೆ ಒಳ್ಳೆಯ ಕಂಪನಿ ಸಿಕ್ಕಂತಾಯಿತು ಎಂದು ಮನಸ್ಸಿನಲ್ಲೇ ಅಂದುಕೊಂಡನು ಗೌರವ್. ಯಾವುದಕ್ಕೂ ಮೊದಲು ನೀವು ಒಳಕ್ಕೆ ಬಂದು ಒದ್ದೆಯಾಗಿರುವ ಸೀರೆ ಬದಲಾಯಿಸಿ ಎಂದು ಹೇಳಿದನು ಗೌರವ್. ಸರಿ ಎಂದು ಆಂಟಿ ತಮ್ಮ ಸೀರೆ ಒಣಗಲು ಹಾಕಿ ಗೌರವ್ ಕೊಟ್ಟ ಶರ್ಟ್ ಮತ್ತು ಲುಂಗಿಯನ್ನು ಧರಿಸಿದಳು. ಆಂಟಿ, ಇಲ್ಲೇನು ಮನೆಯಲ್ಲಿ ಯಾರೂ ಇಲ್ಲವೇ ಎಂದು ಕೇಳಿದರು. ಅದಕ್ಕೆ ಗೌರವ್, ಇಲ್ಲ ಆಂಟಿ, ನನ್ನ ತಾಯಿ ಊರಿನಲ್ಲಿ ಇರುತ್ತಾರೆ, ನಾನು ಇಲ್ಲಿ ಒಂದು ಚಿಕ್ಕ ಕಿರಾಣಿ ಅಂಗಡಿ ಇಟ್ಟುಕೊಂಡು ಸಂಪಾದಿಸುತ್ತಿದ್ದೇನೆ ಎಂದು ಹೇಳಿದ.
ಓ ಹೌದಾ, ನಿನಗೆ ಮದುವೆಯಾಗಿಲ್ಲವೇ ಎಂದು ಆಂಟಿ ಕೇಳಿದರು. ಇಲ್ಲ ಆಂಟಿ, ಮನೆಯಲ್ಲಿ ಸಂಬಂಧಗಳನ್ನು ನೋಡುತ್ತಿದ್ದಾರೆ ಎಂದು ಗೌರವ್ ಹೇಳಿದ. ಮತ್ತೆ ಗರ್ಲ್ ಫ್ರೆಂಡ್ಸ್ ಎಂದು ಆಂಟಿ ಕೇಳಿದರು. ಗೌರವ್ ನಾಚಿಕೊಂಡು, ಅದೆಲ್ಲ ಎಲ್ಲಿಂದ ಬರಬೇಕು, ನನ್ನನ್ನು ಯಾರೂ ಇಷ್ಟಪಡುವುದಿಲ್ಲ ಬಿಡಿ ಎಂದ. ಯಾಕೆ, ನೀನು ಚೆನ್ನಾಗಿ ಹ್ಯಾಂಡ್ಲಮ್ ಆಗಿದ್ದೀಯ. ನೀನು ಯಾರನ್ನಾದರೂ ಪ್ರಪೋಸ್ ಮಾಡಿದರೆ ಅವರು ಖಂಡಿತವಾಗಿಯೂ ಒಪ್ಪುತ್ತಿದ್ದರು ಎಂದು ಆಂಟಿ ನಗುತ್ತಾ ಹೇಳಿದರು. ನಿಮ್ಮಂತಹ ಸುಂದರ ಹುಡುಗಿ ನನಗೆ ಎಲ್ಲೂ ಕಾಣಿಸಲಿಲ್ಲ, ಅದಕ್ಕಾಗಿ ನಾನು ಹೇಳಲಿಲ್ಲ ಎಂದು ಗೌರವ್ ಹೇಳಿದ. ಈ ಮಾತು ಕೇಳಿ ಆಂಟಿಯ ಮುಖವು ನಾಚಿಕೆಯಿಂದ ಹೊಳೆಯಿತು. ಇದು ಒಳ್ಳೆಯ ಅವಕಾಶ ಎಂದು ಗೌರವ್, ನಿಮ್ಮ ಬಗ್ಗೆ ಹೇಳಿ ಎಂದು ಕೇಳಿದ. ನನಗೆ ಮದುವೆಯಾಗಿದೆ, ಆದರೆ ನನ್ನ ಗಂಡ ದುಬೈನಲ್ಲಿ ಕೆಲಸ ಮಾಡುತ್ತಾರೆ. ಅವರು 2-3 ವರ್ಷಗಳಿಗೆ ಒಮ್ಮೆ ಬಂದು ಸ್ವಲ್ಪ ದಿನ ಇದ್ದು ಹೋಗುತ್ತಾರೆ ಎಂದು ತಮ್ಮ ನೋವನ್ನು ಹಂಚಿಕೊಂಡರು. ಇದರಿಂದ ಅವರು ಒಬ್ಬರ ಬಗ್ಗೆ ಒಬ್ಬರು ತಿಳಿದುಕೊಂಡರು. ನಂತರ ಇಬ್ಬರೂ ಡಿನ್ನರ್ ಮಾಡಿ ಮಲಗೋಣವೆಂದು ನಿರ್ಧರಿಸಿದರು. ಆದರೆ ಮನೆಯಲ್ಲಿ ಒಂದೇ ಹಾಸಿಗೆ ಇತ್ತು. ಆದ್ದರಿಂದ ಗೌರವ್ ಆಂಟಿಯನ್ನು ಹಾಸಿಗೆಯ ಮೇಲೆ ಮಲಗೋಕೆ ಹೇಳಿ ತಾನು ಕೆಳಗೆ ಮಲಗಲು ಹೋದ. ಆದರೆ ಆಂಟಿ, ಇದು ತುಂಬಾ ಮಳೆಯಾಗಿದೆ, ತುಂಬಾ ಚಳಿ ಬೇರೆ ಇದೆ. ಇಂತಹ ಸಮಯದಲ್ಲಿ ನೀನು ಕೆಳಗೆ ಮಲಗಿಕೊಂಡರೆ ಜ್ವರ ಬರುವ ಸಾಧ್ಯತೆ ಇದೆ. ಅದಕ್ಕಾಗಿ ಇಬ್ಬರೂ ಹಾಸಿಗೆಯ ಮೇಲೆ ಮಲಗೋಣ ಎಂದಳು. ನಿಮಗೆ ತೊಂದರೆ ಆಗುವುದಿಲ್ಲವೇ ಎಂದು ಕೇಳಿದನು ಗೌರವ್. ಇಲ್ಲ, ನನಗೇನೂ ತೊಂದರೆ ಇಲ್ಲ ಎಂದಳು ಆಂಟಿ. ಸರಿ ಎಂದು ಇಬ್ಬರೂ ಒಂದೇ ಹಾಸಿಗೆಯ ಮೇಲೆ ಮಲಗಿಕೊಂಡರು. ಸ್ವಲ್ಪ ಸಮಯದ ನಂತರ ವಿನಯಾ ಚಳಿಯಿಂದ ನಡಗುತ್ತಿದ್ದಳು. ಮಳೆಯಲ್ಲೇ ತೋಯ್ದ ಕಾರಣ ಅವಳಿಗೆ ಜ್ವರ ಬಂತು. ದಪ್ಪದ ಹಾಸಿಗೆ ಇದ್ದರೂ ಪ್ರಯೋಜನವಾಗಲಿಲ್ಲ. ಅವಳಿಗೆ ಸ್ವಲ್ಪ ಶಾಖ ನೀಡಲು ಗೌರವ ಆಂಟಿಯ ಮೃದು ಕೈಗಳನ್ನು ಮತ್ತು ಕಾಲುಗಳನ್ನು ತನ್ನ ಕೈಯಿಂದ ಉಜ್ಜಲು ಪ್ರಾರಂಭಿಸಿದನು. ಆದರೂ ಪ್ರಯೋಜನವಾಗಲಿಲ್ಲ. ಅದಕ್ಕಾಗಿ ಗೌರವ ಆಂಟಿಯನ್ನು ಅಪ್ಪಿಕೊಂಡು ನಿದ್ರಿಸಿದನು. ಕೊಂಚ ಸಮಯದ ನಂತರ ಆಂಟಿಗೆ ತಾಪಮಾನ ಕಡಿಮೆಯಾಗಿ ಹಾಯಾಗಿ ನಿದ್ರಿಸಿದಳು. ಮರುದಿನ ಬೆಳಿಗ್ಗೆ ಗೌರವ್ ಮಾಡಿದ ಸಹಾಯಕ್ಕೆ ಆಂಟಿ ಅವನನ್ನು ಅಪ್ಪಿಕೊಂಡು ಥ್ಯಾಂಕ್ಸ್ ಎಂದಳು. ಆಂಟಿಯ ಕಣ್ಣುಗಳು ನೀರಿನಿಂದ ತುಂಬಿದವು. ನನ್ನ ಗಂಡ ಕೂಡ ನನ್ನನ್ನು ಇಷ್ಟು ಚೆನ್ನಾಗಿ ನೋಡಿಕೊಳ್ಳಲಿಲ್ಲ ಎಂದು ತನ್ನ ನೋವನ್ನು ಹಂಚಿಕೊಂಡಳು. ಚಂಡಮಾರುತದ 3 ದಿನಗಳಲ್ಲಿ ಆಂಟಿ ಮತ್ತು ಗೌರವ್ ಸಂತೋಷದಿಂದ ಸಮಯ ಕಳೆಯುತ್ತಿದ್ದರು. ಈ ಸಮಯದಲ್ಲಿ ಅವರು ಒಬ್ಬರಿಗೊಬ್ಬರು ಹತ್ತಿರವಾಗಿದ್ದರು. ನಿಧಾನವಾಗಿ ಸ್ನಾಕ್ಸ್ ಕೂಡ ಹಂಚಿಕೊಳ್ಳುತ್ತಿದ್ದರು. ಗೌರವ್ ಎಂದಿಗೂ ನೋಡದ ರುಚಿಗಳನ್ನು ಆಂಟಿ ಅವನಿಗೆ ತಿನ್ನಿಸುತ್ತಿದ್ದಳು. ಅಂತಿಮವಾಗಿ ಮಳೆ ಕಡಿಮೆಯಾದಾಗ ಆಂಟಿ ತನ್ನ ಮನೆಗೆ ಹಿಂತಿರುಗಬೇಕಾದ ಸಮಯ ಬಂತು. ಇಷ್ಟು ದಿನ ನನ್ನನ್ನು ಇಷ್ಟು ಪ್ರೀತಿಯಿಂದ ನೋಡಿಕೊಂಡಿದ್ದಕ್ಕೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಹೇಳುತ್ತಾ ಆಂಟಿ ಅವನನ್ನು ಮುದ್ದು ಮಾಡಿದರು. ನಂತರ ತಮ್ಮ ನಂಬರನ್ನು ಕೊಟ್ಟು ಸಾಧ್ಯವಾದಾಗ ಮಾತನಾಡೋಣ ಎಂದು ಹೇಳಿ ಹೋದರು. ಆಂಟಿ ದೂರವಾದರೂ ಅವರ ಸೌಮ್ಯತೆ, ಅವರ ಬಿಸಿಯಾದ ಉಸಿರು, ಅವರು ತೋರಿಸಿದ ಪ್ರೀತಿ, ಅವರು ತಯಾರಿಸಿದ ರುಚಿಗಳನ್ನು ಗೌರವ್ ಮರೆಯಲಾರದೆ ಹೋದ. ಆದ್ದರಿಂದ ಅವನು ಆಂಟಿಯೊಂದಿಗೆ ತಕ್ಷಣ ಚಾಟ್ ಮಾಡುತ್ತಿದ್ದೆ. ಆಂಟಿಯು ತಮ್ಮ ಮನೆಯಲ್ಲಿ ಒಂಟಿಯಾಗಿ ಇರುತ್ತಿದ್ದರು, ಆದ್ದರಿಂದ ಅವನು ಯಾವಾಗ ಮೆಸೇಜ್ ಮಾಡಿದರೂ ಉತ್ತರಿಸುತ್ತಿದ್ದರು. ಒಂದು ದಿನ ಆಂಟಿ, ಇಷ್ಟು ದಿನಗಳಾದರೂ ನನ್ನನ್ನು ಒಮ್ಮೆ ಕೂಡ ನೋಡಬೇಕು ಎಂದು ಅನಿಸಲಿಲ್ಲವೇ ಎಂದು ಕೇಳಿದರು. ಅದಕ್ಕೆ ಗೌರವ್, ನನಗೆ ಪ್ರತಿಕ್ಷಣವೂ ನಿನ್ನನ್ನು ನೋಡಬೇಕು ಎಂದು ಅನಿಸುತ್ತಿದೆ. ಆದರೆ ನಿನ್ನ ಮನಸ್ಸಿನಲ್ಲಿ ಏನಿದೆ ಎಂಬುದನ್ನು ತಿಳಿಯದೆ ಹೇಗೆ ಕೇಳಬೇಕು ಎಂಬುದು ನನಗೆ ಅರ್ಥವಾಗುತ್ತಿಲ್ಲ ಎಂದು ಉತ್ತರಿಸಿದೆ. ಆಂಟಿ, ನಿನಗೆ ತೊಂದರೆ ಇಲ್ಲ ಅಂದರೆ ನಾಳೆ ನಮ್ಮ ಮನೆಗೆ ಬಾ ಎಂದು ಹೇಳಿದರು. ನೀವು ಇಷ್ಟು ಪ್ರೀತಿಯಿಂದ ಕರೆಯುತ್ತಿದ್ದರೆ ಬಾರದಿರಲು ಸಾಧ್ಯವೇ ಎಂದು ಉತ್ತರಿಸಿದ. ನಂತರದ ದಿನ ಅವನು ಆಂಟಿಯ ಮನೆಗೆ ಹೋದ. ಆಂಟಿ ತುಂಬಾ ಚೆನ್ನಾಗಿ ಸಿದ್ಧರಾಗಿದ್ದರು. ಅವನಿಗೆ ಇಷ್ಟವಾದ ಕೆಂಪು ಸೀರೆ ಧರಿಸಿ ಅವನಿಗಾಗಿ ಕಾಯುತ್ತಿದ್ದರು. ಗೌರವ್ ಬಂದ ತಕ್ಷಣ ಅವನನ್ನು ಕುಳ್ಳಿರಿಸಿ ಅವನಿಗೆ ಇಷ್ಟವಾದ ರುಚಿಗಳನ್ನು ಅವನ ಮುಂದೆ ತಯಾರಿಸಿದರು. ಅವನು ತಕ್ಷಣವೇ ಅವುಗಳನ್ನು ಆಸ್ವಾದಿಸಿದ. ಇಂತಹ ಪ್ರೀತಿಯಿಂದ ಆಂಟಿ ಅಬ್ಬಿಗೆ ಒಳ್ಳೆಯ ಊಟವನ್ನು ನೀಡಿದರು. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಕಮೆಂಟ್ ಅಲ್ಲಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ನಮಸ್ಕಾರ.